ದುಡ್ಡು ಕಳ್ದು ಹೋದ್ರೆ ಮತ್ತೆ ಸಂಪಾದನೆ ಮಾಡಬಹುದು. ನಮ್ಗೆ ಇಷ್ಟ ಆಗಿರೋ ಯಾವ್ದಾದ್ರೂ ವಸ್ತು ಮುರಿದು ಹೋದ್ರೆ ಅಥವಾ ಒಡೆದು ಹೋದ್ರೆ ಅದೇ ತರ ವಸ್ತುನ ಅಂಗಡಿಗೆ ಹೋಗಿ ಮತ್ತೆ ತರಬಹುದು. ಆದ್ರೆ ನೀವು ನಿಷ್ಕರ್ಣಿಯಾಗಿ ಎಲ್ಲೋ ಹೋಗಿ ಬಿಟ್ಟು ಬಂದ್ರಲ್ಲ, ಆ ಮಗು ನನ್ ಮಗಳು. ಅದೇ ಮಗಳು ನನ್ಗೆ ಮತ್ತೆ ವಾಪಸ್ ಸಿಗ್ತಾಳ ಮೋಹನ್? ಹೋಗ್ಲಿ, ನಮ್ದು ಅಂತ ಹೇಳ್ಕೊಳಕ್ಕೆ ಇನ್ನೊಂದು ಮಗುನಾದ್ರೂ ಆ ದೇವ್ರು ನಮಗ್ ಕೊಟ್ನ ಮೋಹನ್? ಕೈ ಎತ್ತಿ ಕೊಟ್ಟಿದ್ದನ್ನ ಕಸದ್ ಬುಟ್ಟಿದ್ ಹಾಕಿದ ಮನುಷ್ಯನ್ಗೆ ಮತ್ತೆ ಏನ್ ಕೊಟ್ಟು ಏನ್ ಪ್ರಯೋಜನ ಅಂತ ಅನ್ಸಬೇಕು ದೇವ್ರಿಗೆ. ಅದಕ್ಕೆ ಈ ಜನ್ಮದಲ್ಲಿ ನನ್ಗೆ ಮಕ್ಳು ಭಾಗ್ಯನೇ ಇಲ್ದಾಗ ಮಾಡ್ಬಿಟ್ಟ ಆ ದೇವ್ರು. ಇಲ್ಲ ಮೀನಾಕ್ಷಿ, ಹಾಗೆ ಮಾತಾಡ್ತೀಯಾ? ನಮಗೆ ನಮ್ಮದೇ ಸ್ವಂತ ಮಗಳಿಗಿಂತ ಹೆಚ್ಚಾಗಿ ಸಾಕಿದ ಪ್ರಿಯಾಂಕಾ ನಮ್ ಜೊತೆ ಇದ್ದಾಳೆ. ಎಲ್ಲಿದ್ದಾಳೆ ಮೋಹನ್? ಎಲ್ಲಿದ್ದಾಳೆ ನಮ್ ಜೊತೆ? ನಾವು ಅವಳ ಜೊತೆ ಇದೀವಿ ಅಷ್ಟೇ. ನೋಡು, ಇಲ್ಲ, ಮೊದಲು ಇನ್ಸ್ಪೆಕ್ಟರ್ ದೇವರಾಜ್ಗೆ ಫೋನ್ ಮಾಡಿ ನಮ್ಮ ಮಗಳನ್ನ ಹುಡುಕೋ ಕೆಲಸ ಎಲ್ಲಿವರೆಗೂ ಬಂದಿದೆ ಅಂತ ವಿಚಾರಿಸಿ. ನೋಡಿ ಮೀನಾಕ್ಷಿ, ಏನಾದ್ರೂ ಸುಳಿವು ಸಿಕ್ಕ ತಕ್ಷಣ ನಮಗೆ ಫೋನ್ ಮಾಡ್ತೀವಿ ಅಂತ ದೇವರಾಜ್ ಹೇಳಿದಾನೆ. ಮಗಳು ಬೇಕಾಗಿರೋದು ನಮ್ಗೆ. ನಾವು ಫೋನ್ ಮಾಡಿ ಪದೇ ಪದೇ ವಿಚಾರಿಸ್ತಾ ಇದ್ರೆ ಮಾತ್ರ ಅವ್ರು ನಮ್ ಕೆಲಸನ ಸೀರಿಯಸ್ ಆಗಿ ತಗೋತಾರೆ. ಆಯ್ತು, ಫೋನ್ ಮಾಡ್ತೀನಿ, ವಿಚಾರಿಸ್ತೀನಿ. Let's go, girls. Come on. Better. Yes, madam. Hey, ನಿಮ್ಗೆಲ್ಲ ಏನೇನ್ ಬೇಕು ಅಂತ ಹೇಳ್ರೆ? ನನ್ಗೆ ಒಂದು ಚಾಕೋ ಟೆಂಪ್ಟೇಷನ್ ಕೊಡಿ. ನಂಗೊಂದು ಚಾಕೋಮೋಸ್. ನಂಗೊಂದು ಬರ್ಗರ್. ಒಂದು ಚಾಕ್ಲೇಟ್ ಕೇಕ್. Yes, madam. ಬೇರೆ? Yes, ma'am. ಹೇ, ನಿಮ್ಗೆ ಬೇರೆ ಏನೇನ್ ಬೇಕೆಲ್ಲ ಆರ್ಡರ್ ಮಾಡ್ರೆ? ನನ್ಗೊಂದು ವೆಜ್ ಬರ್ಗರ್ ಕೊಡಿ. ನಂಗೊಂದು ವೆಜ್ ಫ್ರೈಡ್ ರೋಲ್. ನಂಗೊಂದು ಬರ್ಗರ್. ಆರೆಂಜ್ ಜ್ಯೂಸ್. Yes, madam. ಅಬ್ಬಬ್ಬ, ಸಾಕಾಗೋಯ್ತಪ್ಪ. ಇನ್ಮೇಲಂತೂ ನನ್ನ ಕೈಲಂತೂ ಆಗಲ್ಲ. ಹೌದು ಕಣೆ ಪ್ರಿಯಾ, ನಂಗೂ ಆಗೋಲ್ಲ. ಹೇ, ಎಷ್ಟಾಗುತ್ತೋ ಅಷ್ಟು ತಿನ್ನಿ, ಮಿಕ್ಕ ದಿನ ಬಿಟ್ಟು ಹಾಕಿ. ಹೇ ಪ್ರಿಯಾ, ಇಷ್ಟೊಂದು ವೇಸ್ಟ್ ಮಾಡೋದಾ? ಹೊಟ್ಟೆ ಉರಿಯುತ್ತೆ ಕಣೆ. ಹೇ, ನಿನ್ಗ್ಯಾಕೆ ಅದ್ರ ಬಗ್ಗೆ ಚಿಂತೆ? ಬಿಲ್ ಕೊಡೋಳ್ ನಾನ್ ತಾನೆ. ನಿಮ್ಗಳಿಗೆ ಬೇರೆ ಏನಾದ್ರು ಬೇಕಾದ್ರೆ ಆರ್ಡರ್ ಮಾಡಿ. ಬೇಡಪ್ಪ, ಇನ್ನೇನು ಬೇಡ ಪ್ಲೀಸ್ ಪ್ರಿಯಾ, ನನ್ಗೀಗ್ಲೇ ಹೊಟ್ಟೆ ಭಾರ ಆಗೋಯ್ತು. ಓಕೆ ದೆನ್, ಬೇರೆ ಬಿಲ್ ಪ್ಲೀಸ್. Sorry, madam. ಪರವಾಗಿಲ್ಲ, ಎಷ್ಟಾಯ್ತು ಹೇಳು. 3,500. ಓಕೆ. ಯಾ, ಇದರಲ್ಲಿ 4,000 ಇದೆ. ಕೀಪ್ ದ ಚೇಂಜ್. Thank you. ಓ ಮೈ ಗಾಡ್, 500 rupees ಟಿಪ್ಸಾ? ನಮ್ಮನೇಲಿ ಪಾಕೆಟ್ ಮನಿನೂ 500 ಕೊಡಲ್ವಲ್ಲೇ? ಪ್ರಿಯಾ, ನೀನ್ ಬಿಡಮ್ಮ, ಲಕ್ಷ್ಮೀ ಪುತ್ರಿ. ದುಡ್ಡು ಯಾವಾಗ್ಲೂ ನಿನ್ ಕಾಲ್ ಕೆಳಗೇನೆ ಉದ್ದುದ್ದ ಅಡ್ಡಡ್ಡ ಬಿದ್ದಿರತ್ತೆ. ಹೇ, ಯಾಕೆ ಅಷ್ಟೊಂದು ಹೊಟ್ಟೆ ಹೊಡ್ಕೊಂಡು ಮಾತಾಡ್ತೀಯಾ? ನಿಮ್ಗೆ ಯಾಕೆ ಇನ್ಮೇಲಿಂದ ಪ್ರತಿ ತಿಂಗಳು 1,000 ರೂಪಾಯಿ ಪಾಕೆಟ್ ಮನಿ ಅಂತ ನಾನೇ ನಿಮ್ಗಳಿಗೆ ಕೊಡ್ತೀನಿ. ಓಕೆ, ಹ್ಯಾಪಿ? ಯಾ.
ತಗೋ. ಥ್ಯಾಂಕ್ಸ್ ಕಣೆ. ನೋಡಿ, ಈ ಪ್ರಿಯಾಂಕಾ ಫ್ರೆಂಡ್ಸ್ ಎಲ್ಲ ನನ್ನ ಸ್ಟೇಟಸ್ ತಕ್ಕಂತಿರ್ಬೇಕು. ಓಕೆ, ಬನ್ನಿ ಈಗೆಲ್ಲ ಮೂವಿಗೆ ಹೋಗೋಣ. ಹಲೋ ಪ್ರಿಯಾ, ಎಲ್ಲಿದ್ಯಾ ನೀನು? ಫ್ರೆಂಡ್ಸ್ ಜೊತೆ. ಯಾಕೆ ಮಾಮ್? ಪ್ರಿಯಾ, ಏನಮ್ಮ ನೀನು? ನಿಮ್ ಡ್ಯಾಡಿಗೆ ಹುಷಾರಿಲ್ಲ ಅಂತ ಗೊತ್ತಿದ್ದು ಅವ್ರ ಜೊತೆ ಇದ್ದು ಅವ್ರನ್ನ ನೋಡ್ಕೊಳ್ಳೋದನ್ನ ಬಿಟ್ಟು ಇವತ್ತು ಫ್ರೆಂಡ್ಸು ಪಾರ್ಟಿ ಅಂತ ಹೋಗಿದ್ಯಲ್ಲ? ಮಾಮ್, ಡ್ಯಾಡ್ನ ನೋಡ್ಕೊಳ್ಳಕ್ಕೆ ನೀನಿದ್ಯಾ, ಡಾಕ್ಟರ್ ಅಂಕಲ್ ಇದ್ದಾರೆ, ಸಾಲ್ದು ಅಂತ ಆ ರತ್ನ ಚಿನ್ನಸ್ವಾಮಿನೂ ಇದ್ದಾರೆ. ಇನ್ನು ಎಷ್ಟು ಜನ ಬೇಕು ಅಂತ್ಯಾ? ಮಾಮ್ ನೋಡು, ನನಗೆ ಒಂದ್ ಕಡೆ ಕೂತ್ಕೊಳ್ಳೋದು ಅಂದ್ರೆ ಅಲರ್ಜಿ. ನಾನೀಗ ನನ್ನ ಫ್ರೆಂಡ್ಸ್ ಜೊತೆ ಹಾಯಾಗಿ ಫ್ರೀ ಆಗಿ ಕಂಫರ್ಟಬಲ್ ಆಗಿದ್ದೀನಿ. ಪ್ಲೀಸ್ ಡೋಂಟ್ ಟ್ರೈ ಟು ಸ್ಪಾಯಿಲ್ ದಿಸ್ ಮಾಮ್, ಪ್ಲೀಸ್. ಓಕೆ? ಏನಿ ಪ್ರಿಯಾ, ನಿಮ್ಮಪ್ಪನ್ಗೆ ಹುಷಾರಿಲ್ವಾ? ಹೇ, ಇಟ್ಸ್ ಡ್ಯಾಡ್ ಅನ್ನು. ಪ್ರಿಯಾ, ನಿಮ್ ಡ್ಯಾಡ್ಗೆ ಹುಷಾರಿಲ್ಲ ಅಂದ್ರೆ ನಾವ್ ಇವತ್ತು ಯಾರು ಸಿನಿಮಾಗೆ ಹೋಗೋದ್ ಬೇಡ. ನೀನ್ ಮನೆಗೆ ಹೋಗ್. ಹೇ ಯೋ ಮ್ಯಾಡ್. ನಾನು ನಮ್ ಡ್ಯಾಡ್ಗೆ ಹುಷಾರಿಲ್ಲ ಅಂತ ಹೇಳಿದ್ದು, ಸತ್ ಹೋದ್ರು ಅಂತ ಹೇಳಿದ್ನಾ? ನೋಡ್ರೆ, ನಮ್ ಡ್ಯಾಡ್ ಹತ್ರ ಇರೋ ದುಡ್ಡಿಗೆ ಸ್ವತಃ ಯಮಧರ್ಮರಾಯ ಬಂದ್ರು ಅವ್ರಿಗೇನು ಮಾಡಕ್ ಆಗಲ್ಲ. ನಮ್ ಮಾಮ್ ಇದಾರಲ್ಲ, ಯಮನ ಕಾಡಿ ಬೇಡಿ ನಮ್ ಡ್ಯಾಡ್ನ ಉಳ್ಸ್ಕೊಂಡ್ಬಿಡ್ತಾರೆ. ನನ್ಗದ್ರ ಬಗ್ಗೆ ಚಿಂತೆ ಇಲ್ಲ. ನೋಡಿ, ಫಿಕ್ಸ್ ಆಗಿರೋ ಪ್ರೋಗ್ರಾಮ್ ಕ್ಯಾನ್ಸಲ್ ಆಗಕ್ ನಾನ್ ಬಿಡಲ್ಲ. ನಡೀರಿ. ಬಸ್ ಬಂತು ಬನ್ರಪ್ಪ. ಇಳಿಯಾರ ದಾರಿ ಬಿಡ್ರಿ, ಇದಾವೆ ಕತೆ. ಏನೇ ಗೊತ್ತಾಗಲ್ಲ ನನಗೆ. ಇಳಿಯಾರ ದಾರಿ ಬಿಡ್ರಿ, ಅತ್ತೆ ನಿಧಾನಕ್ಕೆ ಬನ್ರಿ. ನಿಧಾನಕ್ಕೆ ಹತ್ರಪ್ಪ, ಯಾಕಿಂಗ್ ಅರ್ಜೆಂಟ್ ಮಾಡ್ತೀರಾ? ಕಂಡಕ್ಟ್ರೆ, ಯಾರೋ ಎಲ್ಲರಿಕೆ ಕುಗ್ದವ್ರು ನೋಡ್ರಿ ಇಲ್ಲಿ. ಯಾರೇ ಅದು? ಗೊತ್ತಾಗೋದಿಲ್ಲ ನಿಮ್ಗೆ ಅಷ್ಟು? ಸರ್ಕಾರಿ ಬಸ್ಸು ನಿಮ್ ಬಸ್ಸು ಅಂತ ಹೇಳಿ ಹೇಳಿ ಸಾಕಾಗೋಯ್ತು ನಂಗೆ. ಯಾವಲ್ಲ ಅವನು? ಹೊಟ್ಟೆಗೆ ಇಡ್ತಿರ್ತಾನೆ, ಒಟ್ಟು ತಿಂತಾನಂತ ಅವನು. ಒಟ್ಟಿಗೆ ಇಟ್ಟೆ ತಿನ್ನೋದು, ಹೊಟ್ಟೆಗೆ ಒಟ್ಟು ಕೊಳಕ್ಕೆ ನಾವೇ ದನ ಕರ ಕೆಟ್ಟೋದ್ವ ಚಲವಣ್ಣ. ನೀನ್ ಒಟ್ಟು ತಿಂತೀಯ ಅಂತ ಯಾರಂದಿದ್ದು ಪರಮಣ್ಣ? ಅದ್ಯಾವನೋ ಎಲ್ಲಡಿಕೆ ಹಾಕೊಂಡು ಸೀಟ್ ಮೇಲೆ ಉಗಿದೋದ್ನಲ್ಲ ಅಂದಿ ನನ್ ಮಗ, ಅವನಿಗಂದಿದ್ದು. ಅದ್ಯಾವಂದು ಎಂಜಿನ್ ನೀನ್ ತಾನೇ ದಿನ ಒರ್ಸೋದು. ನೀನ್ ಕೂತ್ಕೋ ಪರಮಣ, ನೀ ಕೂತ್ಕೊಂದಿನೋ. ಎಲ್ವಾ, ನಾಳೆ ನಿಗಾ ಇಟ್ಟು ನೋಡ್ಕೊಂಡು ಅದ್ಯಾವ ನನ್ ಮಗ ಸೀಟಲ್ಲಿ ಉಗಿತಾನೋ ಅವನ್ನ ಹಿಡ್ಕೊಂಡು ಹಂಗೆ ಎಲ್ಲರೂ ಸೇರಿ ಅವನ ಎಟ್ಕ ಮಕ್ಕ ಅವ್ನ ಪಕ್ಕೆ ಮುರಿದಾಕ್ಬೋಣ. ಏನಂತೀರಾ? ಏನೋ ಇಂಥ ಉಪಾಯ ಮಾಡಿ ಸೀಟ್ ಗಿಟ್ಟು ಸಾಯವನಿ. ಇಲ್ಲ ಅಂದ್ರೆ ವಯಸ್ಸಾದವ್ರಿಗೆ ಯಾವ ಪುಣ್ಯಾತ್ಮ ಸೀಟ್ ಮಾಡ್ಕೊಡ್ತಾನೆ. ಟಿಕೆಟ್ ಟಿಕೆಟ್ ನಿಲ್ಗಪ್ಪ. ನಿಲ್ಗ ಟಿಕೆಟ್ ಹೇಳ್ಗಮ್ಮ. ನಿಲ್ಗ. ಅಜ್ಜಿ ನೀವ್ ಹೇಳ್ಕೋಬೇಕು. ಅಯ್ಯ, ನಿನ್ ಬಾಯಿನಲ್ಲಿ ಹುಳ ಬೀಳ. ಎಲ್ಲನ ಹೊಂಟಾಗ ಎಲ್ಲಿಗೆ ಅಂತ ಕೇಳ್ತಾರ.
ತಕ ಬೆಂಗಳೂರಿಗೊಂದ್ ಚೀಟಿ ಕೊಡು. ಅಜಯ್, ನೀ ದುಡ್ಡು ಕೊಟ್ಟಿರೋದಕ್ಕೆ ಚೀಟಿ ಯಾರು ಕೊಟ್ಟಿರೋದು ನಿಂಗ್ ಮಾತ್ರ. ಆ ಗಂಟು ಸೀಟಲ್ಲಿ ಇಟ್ಕೋಬೇಕು ಅಂತಂದ್ರೆ ಅದಕ್ಕೂ ಚೀಟಿ ತಗೋಬೇಕಾಯ್ತದೆ. ಅತ್ಲಾಗಿಡೋ. ನಾನಿಕ್ಕಿಲ್ಲಪ್ಪ, ನಾನಿಕ್ಕಿಲ್ಲ. ಚಲ್ವಾ, ರೈಟ್ ರೈಟ್. ಯಾಕೆ ರಾಜಣ್ಣ ಇನ್ನು ಏನೋ ಚಿಂತೆ ಕಾಡ್ತಾ ಇರಂಗದ? ನನ್ ಚಿಂತೆ, ನನ್ನ ಕನ್ಸು ಎಲ್ಲ ಒಂದೇ ಕಣ್ಚಲ್ವಾ. ನನ್ನ ಕನಕ ಪೊಲೀಸ್ ಆಫೀಸರ್ ಆಗ್ಬೇಕು. ಅದೇನಾದ್ರೂ ಆಗ್ಬಿಡ್ಲಿ, ನಾನು ಅವಳು ಯೂನಿಫಾರ್ಮ್ ಹಾಕೊಂಡಿರೋದು ನೋಡೇ ಸಾಯೋದು. ಬಿಡ್ತು ಅನ್ನೋ ಬದುಕಾಡೋ ಟೈಮ್ನಲ್ಲಿ ಸಾಯ ಮಾತು ಯಾಕೆ ಆಡ್ತಾ ಇದೀಯ ನೀನು? ನನಗೂ ನಿನ್ ಮೇಲೆ ನಂಬಿಕೆ ಆಸೆ ಎರಡೂ ಐತೆ. ನೋಡ್ ರಾಜಣ್ಣ, ಕನಕನ್ ಬುದ್ಧಿವಂತಿಕೆಗೆ IPS ಏನೋ ಅದೇನೋ IAS ಅಂತಾರಲ್ಲ, ಅದು ಆಯ್ತಾಳೆ. ನೀನ್ ನೆಮ್ಮದಿಯಾಗಿರೋ. ಅದಕ್ಕೋಸ್ಕರ ನನ್ನ ಗಂಟೆಲ್ಲ ಕರ್ಗೋಗ್ಲಿ, ಬೇಕಾದ್ರೆ ಬೇರೆ ಗಂಟು ಕರಗಿಸ್ತೀನಿ. ಒಟ್ನಲ್ಲಿ ನನ್ನ ಮಗಳನ್ನ IPS ಆಫೀಸರ್ ಮಾಡ್ಲೇಬೇಕು. ಸರ್, ನೀವು ಕೇಳ್ತಾ ಇರೋ ದಿನಾಂಕಕ್ಕೆ ನಮ್ಮನಾಥಾಶ್ರಮಕ್ಕೆ ಬಂದಿರೋದು ಒಂದೇ ಒಂದು ಮಗು, ಅದು ಕೂಡ ಗಂಡು ಮಗು. ನೀವು ಕೇಳ್ತಿರೋದು ಹೆಣ್ಣು ಮಗು ಅಲ್ವಾ? ಹೌದು ಸರ್. ಹಾಗಾದ್ರೆ ಐ ಆಮ್ ಸಾರಿ. ಹೇ ಕನಕ, ಏನ್ ಆಗ್ ನೋಡ್ತಾ ಇದ್ಯಾ? ನನ್ನ ಟ್ರಾಫಿಕ್ ಪೊಲೀಸ್ನೇ ನೋಡ್ತಾ ಇದ್ದೀನಿ. ಟ್ರಾಫಿಕ್ ಪೊಲೀಸ? ಅವನ್ ಯಾಕೆ ನೋಡ್ತಾ ಇದ್ಯಾ? ಅವನ್ ಯಾವಾಗಲೂ ನಿಂತಲ್ಲೇ ನಿಂತಿರ್ತಾನೆ. ಇವತ್ತೇನ್ ವಿಶೇಷ ಕಾಣಿಸ್ತು ಅವನಲ್ಲಿ? ಗಿರಿ, ಪವರ್ ಅಂದ್ರೆ ಆ ಮನುಷ್ಯಂದು ನೋಡು. ಜಸ್ಟ್ ಅವ್ರದೊಂದ್ ಕೈ ಸಣ್ಣಗೆ ಎಂತೆಂತವ್ರ ನಿಂತ್ಕೋತಾರೆ. ಎಂತ ದೊಡ್ಡ ಮನುಷ್ಯರಾದ್ರೂ ಅವ್ರ ತಾಳಕ್ ತಕ್ಕ ಕುಣಿಲೇಬೇಕು. ಗ್ರೇಟ್ ಅಲ್ವಾ? ಓಹೋ ಕನಕ,
ಯಾಕೋ ನಿನ್ ಗುರಿ ಪೊಲೀಸ್ ಆಫೀಸರ್ ಆಗ್ಬೇಕನ್ನೋದ್ರಿಂದ ಕುಸ್ತು ಟ್ರಾಫಿಕ್ ಪೊಲೀಸ್ ಆದ್ರೆ ಸಾಕು ಅನ್ನೋ ಮಟ್ಟಿಗೆ ಇಳ್ತಿದೆ. ಗಿರಿ, ಈಗ್ಲೂ ನನ್ ಗುರಿ ಇರೋದು ಪೊಲೀಸ್ ಆಫೀಸರ್ ಆಗ್ಬೇಕು ಅನ್ನೋದೇ. ಆದ್ರೆ ನಿಜವಾಗ್ಲೂ ಆ ವ್ಯಕ್ತಿ ಶ್ರಮ ನೋಡಿ ಅಯ್ಯೋ ಅನ್ಸ್ತು. ಅದಕ್ಕೆ ನೋಡ್ತಾ ನಿಂತ್ಕೊಂಡೆ. ಏ ಕನಕ, ಅಯ್ಯೋ ಅನ್ಸಿ ನೀನೇನ್ ಮಾಡಕ್ಕಾಗತ್ತೆ? ನಡಿ ಹೋಗೋಣ. ಗಿರಿ, ಒಂದಲ್ಲ ಒಂದಿನ ನಾನು ಪೊಲೀಸ್ ಯೂನಿಫಾರ್ಮ್ ಹಾಕೊಂಡೆ ಲೇ ಕನಕ, ಯಾಕೆ ಅಂಕಲ್, ಏನಾಯ್ತು? ಸುಸ್ತಾಗ್ತಿದ್ಯಾ? ಹೌದಮ್ಮ, ನಾನು ಶುಗರ್ ಪೇಷಂಟು. ಇದ್ದಕ್ಕಿದ್ದಾಗೆ ಶುಗರ್ ಲೋ ಆಗೋಯ್ತು. ಯಾವಾಗಲೂ ಜೇಬಲ್ಲಿ ಚಾಕ್ಲೇಟ್ ಇಟ್ಕೊಂಡಿರ್ತಿದ್ದೆ. ಆದರೆ ಯಾವುದೋ ಜ್ಞಾನದಲ್ಲಿ ತರೋದನ್ನ ಮರ್ತ್ಬಿಟ್ಟೆ. ಅದಕ್ಕೆ ಸುಸ್ತಾಗಿ ಬಿದ್ಬಿಡ್ತಾ ಇದ್ದಮ್ಮ. ಇರಿ ಅಂಕಲ್, ನನ್ನ ಹತ್ರ ಚಾಕ್ಲೇಟ್ ಇದೆ, ಕೊಡ್ತೀನಿ, ತಗೊಳ್ಳಿ. ಇದನ್ ತಿಂದು ಪಕ್ಕದಲ್ಲಿ ಕುತ್ಕೊಂಡು ಸುಧಾರಿಸ್ಕೊಳ್ಳಿ. ನಾನ್ ಟ್ರಾಫಿಕ್ ಕಂಟ್ರೋಲ್ ಮಾಡ್ತೀನಿ. ಏನಮ್ಮ, ನೀನ್ ಮಾಡ್ತೀಯಾ? ಹೌದು ಅಂಕಲ್, ನನಗಿದ್ರೆ ಟ್ರೈನಿಂಗ್ ಆಗಿದೆ. ನೀವೇನು ಯೋಚನೆ ಮಾಡಬೇಡಿ. ಗಿರಿ, ಇವ್ರನ್ನ ಕರ್ಕೊಂಡು ಹೋಗೋ. ಹುಷಾರಮ್ಮ. ಸ್ಟಾಪ್ ಸ್ಟಾಪ್, ನೀವ್ ಹೋಗಿ. ಸ್ಟಾಪ್ ಸ್ಟಾಪ್, ಬನ್ನಿ, ನೀವ್ ಬನ್ನಿ. ಸ್ಟಾಪ್ ಸ್ಟಾಪ್, ನಿಂತ್ಕೊಳ್ಳಿ.